ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕಾರ್ತಿಕ್ ನಾಗರಾಜು ಮಾತಾಡ್ತಿರೋದು. ಶ್ರೀ ಗುರು KN ಎಜುಕೇಷನಲ್ ಅಕಾಡೆಮಿಗೆ ಪ್ರತಿಯೊಬ್ಬರಿಗೂ ಸ್ವಾಗತ ಸುಸ್ವಾಗತ. ಯಾರೆಲ್ಲ 2027ಗೆ ಬೋರ್ಡ್ ಎಕ್ಸಾಮ್ ಬರೀತಾ ಇದ್ದಾರೋ, 10th ಸ್ಟೇಟ್ ಬೋರ್ಡ್ ಎಕ್ಸಾಮ್ ಬರೀತಾ ಇದ್ದೀರೋ ಅವ್ರಿಗೆ ಸೋಷಲ್ ಸೈನ್ಸ್ ಏನೇ ಒಂದು ಡೌಟ್ ಇರ್ಬೋದು, ಏನೇ ಒಂದು ಸಮಸ್ಯೆ ಇರ್ಬೋದು ಸೋಷಲ್ ಸೈನ್ಸ್ ಸಬ್ಜೆಕ್ಟಿಂದ ಅವ್ರಿಗೆ ನಾನು ಈಸಿಯಾಗಿ ಮಾಡ್ಕೊಡ್ತೀನಿ. ಓಕೆನಾ? ಕಂಪ್ಲೀಟ್ ಸೋಷಲ್ ಸ್ಟೇಟ್ ಬೋರ್ಡ್ ಬುಕ್ಕಲ್ಲಿ ಸೋಷಲ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂಗೆ ಎಲ್ಲ ಟಾಪಿಕ್ಸು ಕೂಡ ನಾನು ಕವರ್ ಮಾಡ್ಕೊಡ್ತೀನಿ. ನಾನು ಮಾಡ್ತಾ ಇರೋ ವಿಡಿಯೋ ಪ್ರತಿಯೊಂದು ಹಳ್ಳಿಗೂ ಪ್ರತಿಯೊಬ್ಬರಿಗೂ ತಲುಪಬೇಕು. ಯಾಕಂತ ಹೇಳಿದ್ರೆ ನಾವು ಕಂಪ್ಲೀಟಾಗಿ 10th ಸ್ಟೇಟ್ ಬೋರ್ಡ್ ಎಕ್ಸಾಮ್ಸ್ ಏನೇನಿದೆಯೋ ಕನ್ನಡ, ಇಂಗ್ಲೀಷ್, ಮ್ಯಾಥ್ಸ್, ಸೈನ್ಸ್, ಸೋಷಲ್ ಈ 6 ಸಬ್ಜೆಕ್ಟ್ನು ಕೂಡ ನಾವು ಕಂಪ್ಲೀಟಾಗಿ ಮಾಡಿಕೊಡ್ತೀವಿ. ಸೋಷಲ್ ಸೈನ್ಸು ಹಾಗೂ ಕನ್ನಡ ನಾನು ಕಂಪ್ಲೀಟಾಗಿ ಮಾಡಿಕೊಡ್ತೀನಿ. ಸೈನ್ಸ್, ಮ್ಯಾಥ್ಸು ನಮ್ಮ ಬೋರ್ಡ್ ಟೀಚರ್ಸ್ ಆಗಿರುವ ಟೀಚರ್ಸು ಮಾಡಿಕೊಡ್ತಾರೆ ನಿಮಗೆ. ಓಕೆನಾ? ಏನೇ ಒಂದು ಡೌಟ್ ಇದ್ರೂ ನೀವು ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಹಾಕಿದ್ರೆ ನಾವು ಅದನ್ನು ಡೌಟ್ನ ಬಗೆಹರಿಸ್ತೀವಿ. ಇವತ್ತು ನಾವು ಮಾಡ್ತಾ ಇರೋ ಸಬ್ಜೆಕ್ಟ್ ಯಾವುದು ಅಂತ ಹೇಳಿದ್ರೆ ಸೋಷಲ್ ಸೈನ್ಸ್. ಓಕೆನಾ? ನೋಡಿ, ಕರ್ನಾಟಕ SSLC 10th ಸಿಲಬಸ್ 2026-27 ಯಾರೆಲ್ಲ ಈಗ ಇನ್ನೂ ಸ್ಕೂಲ್ ಕೂಡ ಸ್ಟಾರ್ಟ್ ಆಗಿಲ್ಲ, ನಾವು ಆಲ್ರೆಡಿ ಪಾಠ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಏನಂತ ಹೇಳಿದ್ರೆ ಮಕ್ಕಳು ಬೇಗ ಪ್ರಿಪೇರ್ ಆದರೆ ಒಳ್ಳೆ. ಈ ಸಲ ನಮ್ಮ ಕಾನ್ಸೆಪ್ಟ್ ಏನು ಅಂತ ಹೇಳಿದ್ರೆ 10th ಸ್ಟೇಟ್ ಬೋರ್ಡ್ ಮಕ್ಕಳಿಗೆ ಡಿಸ್ಟಿಂಕ್ಷನ್ ತೆಗಿಸ್ಬೇಕು. 10th ಸ್ಟೇಟ್ ಬೋರ್ಡ್ ಮಕ್ಕಳಿಗೆ ಒಳ್ಳೆ ಮಾರ್ಕ್ಸು, ಡಿಸ್ಟಿಂಕ್ಷನ್ನು 90+, 95+% ಮೇಲೆ ತೆಗ್ಸೋ ಜವಾಬ್ದಾರಿ ನಮ್ಮದು. ನಾವು ಏನೆಲ್ಲ ಹೇಳ್ತೀವಿ ಅದನ್ನು ನೀವು ಪರ್ಫೆಕ್ಟಾಗಿ ಕೇಳಬೇಕು, ಅದನ್ನು ನೀವು ಪರ್ಫೆಕ್ಟಾಗಿ ಹೋಮ್ವರ್ಕ್ ಅಂತ ಪ್ರಾಕ್ಟೀಸ್ ಮಾಡಬೇಕು. ಆಗ ಮಾತ್ರ ನಿಮಗೆ ಒಳ್ಳೆ ಪರ್ಸೆಂಟೇಜ್ ಬರ್ತದೆ. ಬನ್ನಿ ಈಗ ಸೋಷಲ್ ಸಬ್ಜೆಕ್ಟಲ್ಲಿ 10th ಸ್ಟೇಟ್ ಬೋರ್ಡ್ ಸೋಷಲ್ ಸಬ್ಜೆಕ್ಟಲ್ಲಿ ಎಷ್ಟು ಚಾಪ್ಟರ್ಸ್ ಇದೆ, ಹಿಸ್ಟ್ರಿಗೆ ಎಷ್ಟು ಮಾರ್ಕ್ಸ್ಗೆ ಕೇಳ್ತಾರೆ, ಪೊಲಿಟಿಕಲ್ ಸೈನ್ಸ್ ಎಷ್ಟು ಮಾರ್ಕ್ಸ್ ಕೇಳ್ತಾರೆ, ಜಿಯೋಗ್ರಫಿ ಎಷ್ಟು ಮಾರ್ಕ್ಸ್ ಕೇಳ್ತಾರೆ, ಸೋಷಿಯಾಲಜಿ ಎಷ್ಟು ಮಾರ್ಕ್ಸ್ ಕೇಳ್ತಾರೆ, ಬಿಸ್ನೆಸ್ ಸ್ಟಡೀಸ್ನ ಎಷ್ಟು ಮಾರ್ಕ್ಸ್ಗೆ ಕೇಳ್ತಾರೆ ಅಂತ ನಾವು ಫಸ್ಟು ನೀಟಾಗಿ ತಿಳ್ಕೊಳ್ಳೋಣ. ಓಕೆನಾ? ಫಸ್ಟು ಸೋಷಲ್ ಯಾವ ಚಾಪ್ಟರ್ ಇದೆ, ಸೋಷಲ್ ಸೈನ್ಸ್ನ ಯಾವ ಥರ ಓದಬೇಕು. ಯಾಕಂದರೆ ಸೋಷಲ್ ಸೈನ್ಸ್ ಅನ್ನೋ ಸಬ್ಜೆಕ್ಟು ಒಂದು ಸ್ಕೋರಿಂಗ್ ಸಬ್ಜೆಕ್ಟು. ನಾವು 2026ಅಲ್ಲಿ ರಿಸಲ್ಟ್ನ ನಾವು ಕೊಟ್ಟಿದ್ದೀವಿ, ಗುಡ್ ರಿಸಲ್ಟ್ನ ಕೊಟ್ಟಿದ್ದೀವಿ. ಅದರಲ್ಲಿ ಸೋಷಲ್ ಸೈನ್ಸಲ್ಲಿ ಏನಿಲ್ಲ ಅಂತ ಹೇಳಿದ್ರು 4 ವಿದ್ಯಾರ್ಥಿಗಳು 95+ ಮೇಲೆ ತೆಗೆದಿದ್ದಾರೆ. ಓಕೆನಾ? ಅದಕ್ಕಾಗಿ ನಮ್ಮ ಕಾನ್ಸೆಪ್ಟ್ ಏನು, ಸೋಷಲ್ ಸೈನ್ಸ್ ಒಂದು ಸ್ಕೋರಿಂಗ್ ಸಬ್ಜೆಕ್ಟ್ ಆಗಿರೋದ್ರಿಂದ 100ಗೆ 100 ತೆಗಿಬೇಕು, 100 ಮಾರ್ಕ್ಸ್ಗೆ 100 ಮಾರ್ಕ್ಸೇ ತೆಗಿಬೇಕು. ಆ ರೀತಿಯಲ್ಲಿ ನಾವು ನಿಮಗೆ ಪ್ರಿಪ್ರೇಷನ್ನ ಮಾಡ್ತೀವಿ. ನಾವು ಹೇಳಿದ್ದು ನೀವು ಓದಿದ್ದೇ ಆಯಿತು ಅಂದರೆ ನಾವೇನು ಹೇಳ್ತೀವಿ ಅದನ್ನು ಮಾಡಬೇಕು. ನಾವು ಯಾವುದನ್ನು ಓದಿ ಯಾವುದನ್ನು ಜಾಸ್ತಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತೀವೋ ಆ ಕಾನ್ಸೆಪ್ಟ್ನ ನೀವು ಜಾಸ್ತಿ ಪ್ರಾಕ್ಟೀಸ್ ಮಾಡಿದ್ದೆ ಆಯಿತು ಅಂತ ಹೇಳಿದ್ರೆ ಬೋರ್ಡ್ ಎಕ್ಸಾಮಲ್ಲಿ ಅಂತರ ಕ್ವಶನ್ಸ್ ಬಂದೇ ಬರುತ್ತೆ. ಓಕೆನಾ? ನೋಡಿ, ಎಷ್ಟೋ ಕ್ವಶನ್ಸ್ಗಳು ರಿಪೀಟ್ ಆದ್ವು ಈ ಸಲ ಸೋಷಲಲ್ಲಿ. ನಾನು ಅದಕ್ಕೆ ಹೇಳೋದು ಮೇನ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್, ಮಾಡಲ್ ಕ್ವಶನ್ ಪೇಪರ್, ಹಾಗೆ ಬ್ಲೂ ಪ್ರಿಂಟ್, ಅದ್ರ ಜೊತೆಗೆ ಕಾನ್ಸೆಪ್ಟ್ನ ನೀವು ಕ್ಲಿಯರಾಗಿ ಓದ್ಕೊಂಡ್ರೆ, ನೀವು ಪ್ರತಿಯೊಂದು ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಂಡು ಕ್ಲಿಯರಾಗಿ ಓದ್ಕೊಂಡ್ರೆ ಸೋಷಲ್ ಸೈನ್ಸ್ ಯಾವುದೇ ಕಾರಣಕ್ಕೂ ಕಷ್ಟ ಆಗಲ್ಲ. ನಾನು ಎಷ್ಟೋ ಮಕ್ಕಳು ಕೇಳಿದೆ, ಅಣ್ಣ ನಮಗೆ ಸೋಷಲ್ ಸೈನ್ಸು ತುಂಬ ಕಷ್ಟ ಆಗ್ತಿದೆ. ಏನು ಕಷ್ಟಪ್ಪ ಸೋಷಲ್ ಸೈನ್ಸಲ್ಲಿ ಅಂತ ಹೇಳಿದ್ರೆ, ಅಣ್ಣ ನನಗೆ ಅದನ್ನು ಲಾಂಗ್ ಆನ್ಸರ್ಸ್ನ ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ ಅಂತ ಒಬ್ರು ಹೇಳ್ತಾರೆ. ನೆಕ್ಸ್ಟು ಡೇಟ್ಸ್ಗಳನ್ನ ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ ಅಂತ ಒಬ್ರು ಹೇಳ್ತಾರೆ. ವಾರ್ಸು ಯಾರ್ಯಾರ ಮಧ್ಯದಲ್ಲಿ ಆಯಿತು ಅದು ನೆನ್ಪಿಟ್ಕೊಳ್ಳೋಕ್ಕಾಗ್ತಿಲ್ಲ ಅಂತ ಹೇಳ್ತಾರೆ. ನಾನು ಅದಕ್ಕೆ ಏನು ಟಿಪ್ಸ್ ಕೊಡ್ತೀನಿ ಅಂತ ಹೇಳಿದ್ರೆ, ಪ್ರತಿಯೊಂದು ಇವಾಗ ಫಾರ್ ಎಕ್ಸಾಂಪಲ್ಲು ಬಕ್ಸರ್ ಕದನ, ಬ್ಯಾಟಲ್ ಆಫ್ ಬಕ್ಸರ್ ಆಯಿತು, ಯಾವಾಗ ಆಯಿತು, ಅದು ಯಾರ್ಯಾರ ನಡುವೆ ಆಯಿತು ಅಂತ ನಾವು ಒಂದು ಕತೆ ಥರ ತಿಳ್ಕೊಂಡ್ರೆ ಸೋಷಲ್ ಸೈನ್ಸ್ನ ಯಾವುದೇ ಕಾರಣಕ್ಕೂ ಕಷ್ಟ ಆಗಲ್ಲ. ಇವಾಗ ನಾವು ಲಾಂಗ್ ಆನ್ಸರ್ಸ್ ನೆನ್ಪಿಟ್ಕೊಳ್ಳೋದು ಕಷ್ಟ ಅಂತ ಹೇಳಿದ್ರು. ನಾನು ಅದಕ್ಕೆ ಏನು ಹೇಳ್ತೀನಿ, ಲಾಂಗ್ ಆನ್ಸರ್ನ ನೀವು ಪಾಯಿಂಟ್ ವೈಸಲ್ಲಿ ಬರೀರಿ, 8 to 9 ಪಾಯಿಂಟ್ಸ್. ಫಸ್ಟು ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ರಿ. ನಿಮ್ಮ ಓನ್ ಮದರ್ ಲ್ಯಾಂಗ್ವೇಜಲ್ಲಿ ಯಾವಾಗ ಅರ್ಥ ಮಾಡ್ಕೋತೀರೋ ನೀವು, ಆಗ ಮಾತ್ರ ನಿಮಗೆ ಸೋಷಲ್ ಸೈನ್ಸ್ ಈಸಿ ಆಗುತ್ತೆ. ಓಕೆನಾ? ಇವಾಗ ನಾನು ಸೋಷಲ್ ಸೈನ್ಸ್ನ ಸಿಲಬಸ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟು ಸಿಲಬಸ್ ಆದಮೇಲೆ ಯಾವ್ಯಾವ ಚಾಪ್ಟರ್ ಇದೆ ಅಂತ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಬೋತ್ ಕನ್ನಡ ಆ್ಯಂಡ್ ಇಂಗ್ಲೀಷಲ್ಲಿ ಕೂಡ ಮಾಡ್ತೀನಿ ನಾನು. ಓಕೆನಾ? ಏನೇ ಡೌಟ್ ಇರಲಿ ನಿಮಗೆ, ಏನೇ ಡೌಟ್ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ, ನಾನು ನಿಮಗೆ ನೀಟಾಗಿ ಪಾಠ ಮಾಡಿಕೊಡ್ತೀನಿ. ಓಕೆನಾ? ಹಾಗೆಯೇ ಈ ಸಲ ಸೋಷಲಲ್ಲಿ ಪ್ರತಿಯೊಂದು ಮಗುನೂ 95+ ಮಾರ್ಕ್ಸ್ನ ಸ್ಕೋರ್ ಮಾಡಬೇಕು. ಯಾಕಂದರೆ ಅಷ್ಟು ಸೋಷಲ್ಲು ಈಸಿ ಇದೆ, ಅರ್ಥ ಮಾಡಿಕೊಂಡ್ರೆ ಯಾವುದೇ ಕಾರಣಕ್ಕೂ ಸೋಷಲ್ ಕಷ್ಟ ಅಲ್ಲ. ಓಕೆನಾ? ಬನ್ನಿ ಈಗ ನೋಡೋಣ. ಬೋತ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಮೀಡಿಯಮಲ್ಲಿ ನಾನು ಪಾಠ ಮಾಡ್ತೀನಿ, ಎರಡರಲ್ಲೂ ಹೇಳ್ತೀನಿ. ನೋಡಿ, ಫಸ್ಟು ಸೋಷಲಲ್ಲಿ ಯಾವ ಥರ ಡಿವೈಡ್ ಆಗಿದೆ ನೋಡೋಣ. ನೋಡಿ, ಒಂದು ಹಿಸ್ಟ್ರಿ, ನೆಕ್ಸ್ಟು ಪೊಲಿಟಿಕಲ್ ಸೈನ್ಸ್, ನೆಕ್ಸ್ಟು ಜಿಯೋಗ್ರಫಿ, ನೆಕ್ಸ್ಟು ಎಕನಾಮಿಕ್ಸ್, ನೆಕ್ಸ್ಟು ಸೋಷಿಯಾಲಜಿ ಆ್ಯಂಡ್ ಬಿಸ್ನೆಸ್ ಸ್ಟಡೀಸ್. ಈ ರೀತಿಯಲ್ಲಿ ಸೋಷಲ್ ಸೈನ್ಸಲ್ಲಿ ಡಿವೈಡ್ ಮಾಡಿದ್ದಾರೆ. ಓಕೆನಾ? ಹಿಸ್ಟ್ರಿಲಿ ಎಷ್ಟು ಚಾಪ್ಟರ್ಸ್ ಇದೆ, ಇತಿಹಾಸದಲ್ಲಿ ಎಷ್ಟು ಚಾಪ್ಟರ್ ಇದೆ, ನೆಕ್ಸ್ಟು ಪೊಲಿಟಿಕಲ್ ಸೈನ್ಸ್ ರಾಜ್ಯಶಾಸ್ತ್ರದಲ್ಲಿ ಎಷ್ಟು
ಪಾಠ ಇವೆ. ನೆಕ್ಸ್ಟ್ ಜಿಯೋಗ್ರಫಿ, ಭೂಗೋಳ ಶಾಸ್ತ್ರದಲ್ಲಿ ಎಷ್ಟು ಚಾಪ್ಟರ್ಸ್ ಇದೆ, ಎಕನಾಮಿಕ್ಸ್ ಅರ್ಥಶಾಸ್ತ್ರದಲ್ಲಿ ಎಷ್ಟು ಚಾಪ್ಟರ್ಸ್ ಇದೆ, ಸೋಷಿಯಾಲಜಿ ಸಮಾಜಶಾಸ್ತ್ರದಲ್ಲಿ ಎಷ್ಟು ಚಾಪ್ಟರ್ಸ್ ಇದೆ, ನೆಕ್ಸ್ಟ್ ಬಿಸ್ನೆಸ್ ಸ್ಟಡೀಸ್ ವ್ಯವಹಾರ ಅಧ್ಯಯನದಲ್ಲಿ ಎಷ್ಟು ಚಾಪ್ಟರ್ ಇದೆ ಅಂತ ನಾವು ಪ್ರತಿಯೊಂದು ಡೀಟೇಲ್ ಆಗಿ ನೋಡೋಣ. ಈಗ ನೋಡಿ, ಸೋಷಿಯಲ್ ಸಬ್ಜೆಕ್ಟಲ್ಲಿ ಇತಿಹಾಸದಲ್ಲಿ ಅಂದರೆ ಹಿಸ್ಟ್ರಿಲಿ 25 ಮಾರ್ಕ್ಸ್ಗೆ ಬೋರ್ಡ್ ಎಕ್ಸಾಮಲ್ಲಿ ಬರುತ್ತೆ ಕ್ವಶನ್ಸ್. ಇದು ನಾವು 2026 ಬ್ಲೂ ಪ್ರಿಂಟ್ ಮೇಲೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋದು. 2027ಗೆ ಇದೇ ಥರ ಬರುತ್ತೆ. ಹಾಗೆಯೇ ಪೊಲಿಟಿಕಲ್ ಸೈನ್ಸಲ್ಲಿ 11 ಮಾರ್ಕ್ಸ್ ಕೇಳ್ತಾರೆ, ಜಿಯೋಗ್ರಫಿಲಿ 22 ಮಾರ್ಕ್ಸ್. ನೀವು ನೀಟಾಗಿ ಜಿಯೋಗ್ರಫಿ ಕಂಪ್ಲೀಟ್ ಆಗೋದ್ರೆ 22 ಮಾರ್ಕ್ಸ್ ಬಂತು ಅಂತ ಅರ್ಥ. ನಿಮಗೆ ಏನು ಹಬ್ಬ ಅಂದರೆ ಒಂದು 3 ಚಾಪ್ಟರ್ ಇರ್ಬೋದು ಅಷ್ಟೇ, ಓಕೆನಾ, ಜಿಯೋಗ್ರಫಿಲಿ. ನೆಕ್ಸ್ಟ್ ನೋಡಿ, ಎಕನಾಮಿಕ್ಸು 7 ಮಾರ್ಕ್ಸು ಕೇಳ್ತಾರೆ. ನೆಕ್ಸ್ಟು ಸೋಷಿಯಾಲಜಿಲಿ 8 ಮಾರ್ಕ್ಸು ಕೇಳ್ತಾರೆ. ನೆಕ್ಸ್ಟು ಬಿಸ್ನೆಸ್ ಸ್ಟಡೀಸಲ್ಲಿ 7 ಮಾರ್ಕ್ಸು ಕೇಳ್ತಾರೆ, ಓಕೆನಾ. ಇವಾಗ ನೋಡಿ, ವೇಟೇಜ್ ಯಾವ ಥರ ಜಾಸ್ತಿ ಇದೆ ಅಂತ ಹೇಳಿದ್ರೆ, ಒಂದು ಇತಿಹಾಸ ಹಿಸ್ಟ್ರಿಲಿ 25 ಮಾರ್ಕ್ಸು ಕೇಳ್ತಾರೆ. ನೆಕ್ಸ್ಟ್ ಜಿಯೋಗ್ರಫಿ ಭೂಗೋಳ ಶಾಸ್ತ್ರದಲ್ಲಿ 22 ಮಾರ್ಕ್ಸು ಕೇಳ್ತಾರೆ. ನಾವು ಯಾವುದು ಜಾಸ್ತಿ ಮಾರ್ಕ್ಸ್ ಇರುತ್ತೋ ಅದ್ರ ಮೇಲೆ ಫಸ್ಟು ಫೋಕಸ್ ಮಾಡಬೇಕು, ಅದನ್ನು ನಾವು ನೀಟಾಗಿ ಓದ್ಕೋಬೇಕು ಫಸ್ಟು. ನಾನು ಪ್ರತಿ ಒಂದು ಚಾಪ್ಟರ್ ನೋಡಿ, ಸೋಷಿಯಲಲ್ಲಿ 33 ಚಾಪ್ಟರ್ಸ್ ಇದೆ. ಎಷ್ಟು? 33. ದೇರ್ ಆರ್ 33 ಚಾಪ್ಟರ್ಸ್ ಇನ್ ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟ್, ಓಕೆ. ನೀವು 33 ಅಂದೇಟ್ಗೆ ತುಂಬ ಗಾಬರಿ ಪಡ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ, ಓಕೆನಾ. ಏನಕ್ಕೆ ಅಂತ ಹೇಳಿದ್ರೆ, ನೀಟಾಗಿ ಕಾನ್ಸೆಪ್ಟ್ ವೈಸಲ್ಲಿ ನೀವು ಪಾಠನ ಅರ್ಥ ಮಾಡ್ಕೊಬಿಟ್ರೆ ಕಷ್ಟ ಅಂತೂ ಆಗಲ್ಲ, ಓಕೆನಾ. ನಾನು ಪ್ರತಿ ಒಂದು ಚಾಪ್ಟರ್ನು ನಾನು ನೀಟಾಗಿ ಮಾಡಿಕೊಡ್ತೀನಿ. ಯಾವುದು ಸೋಷಿಯಲ್ ಸೈನ್ಸಲ್ಲಿ ನೀವು ತಲೆ ಕೆಡ್ಸ್ಕೊಳ್ಳೇಬೇಡ್ರಿ, ಓಕೆನಾ. ಬನ್ನಿ ಇವಾಗ ನಾವು ಮಾರ್ಕ್ಸ್ನ ಡಿಸ್ಕಸ್ ಮಾಡಿದ್ವಿ. ಮಾರ್ಕ್ಸ್ನ ಡಿಸ್ಕಸ್ ಮಾಡಿದ್ವಿ. ಹಿಸ್ಟ್ರಿಲಿ ಎಷ್ಟು ಮಾರ್ಕ್ಸು ಬರುತ್ತೆ, ಜಿಯೋಗ್ರಫಿ ಎಷ್ಟು ಮಾರ್ಕ್ಸು ಕೇಳ್ತಾರೆ ಅಂತ ನಾವು ನೀಟಾಗಿ ನೋಡಿದ್ವಿ. ಇವಾಗ ಲೆಸನ್ಸ್ ನೋಡೋಣ, ಯಾವ ಚಾಪ್ಟರ್ಸ್ ಇದೆ ಅಂತ ನೋಡೋಣ, ಓಕೆನಾ. ನೋಡಿ, ದ ಸಿಲಬಸ್ ಈಸ್ ದ ಸೇಮ್ ಫಾರ್ ಬೋತ್ ಕನ್ನಡ ಮೀಡಿಯಮ್ ಆ್ಯಂಡ್ ಇಂಗ್ಲೀಷ್ ಮೀಡಿಯಮ್, ಓಕೆನಾ. ಇಂಗ್ಲೀಷ್ ಮೀಡಿಯಮ್ಗೂ ಒಂದೇ ಸಿಲಬಸ್ಸು, ಕನ್ನಡ ಮೀಡಿಯಮ್ಗೂ ಒಂದೇ ಸಿಲಬಸ್ಸು, ಓಕೆ. ಫಸ್ಟು ನಾವು ಹಿಸ್ಟ್ರಿ ಇತಿಹಾಸ ಎಷ್ಟು ಮಾರ್ಕ್ಸಿಗೆ? ಇತಿಹಾಸ 25 ಮಾರ್ಕ್ಸ್ಗೆ. ಎಷ್ಟಕ್ಕೆ? 25 ಮಾರ್ಕ್ಸ್ಗೆ ಬರುತ್ತೆ. ಫಸ್ಟ್ ಯಾವ ಲೆಸನ್ನು? ಅಡ್ವೆಂಟ್ ಆಫ್ ಯುರೋಪ್ಸ್ ಟು ಇಂಡಿಯಾ. ಅಡ್ವೆಂಟ್ ಆಫ್ ಯುರೋಪ್ಸ್ ಟು ಇಂಡಿಯಾ, ಭಾರತಕ್ಕೆ ಯುರೋಪಿಯನರ ಆಗಮನ, ಓಕೆ. ನೆಕ್ಸ್ಟ್ ಚಾಪ್ಟರ್ ನೋಡಿ, ಎಕ್ಸ್ಟೆನ್ಷನ್ ಆಫ್ ಬ್ರಿಟಿಷ್ ರೂಲ್. ಬ್ರಿಟಿಷರ ಆಳ್ವಿಕೆಯ ವಿಸ್ತರಣೆ. 2 ಚಾಪ್ಟರ್ ಆಯಿತು. ನೆಕ್ಸ್ಟ್ 3ನೇ ಚಾಪ್ಟರ್ ನೋಡಿ, ಇಂಪ್ಯಾಕ್ಟ್ ಆಫ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆಯ ಪರಿಣಾಮಗಳು. ನೆಕ್ಸ್ಟ್ ಚಾಪ್ಟರ್ ನೋಡಿ, ಅಪೋಸಿಷನ್ ಟು ಬ್ರಿಟಿಷ್ ರೂಲ್ ಇನ್ ಕರ್ನಾಟಕ ಆ್ಯಂಡ್ ಒಡೆಯರ್ಸ್ ಒಡೆಯರ್ಸ್ ಆಫ್ ಮೈಸೂರು. ಕರ್ನಾಟಕದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಮತ್ತು ಮೈಸೂರು ಒಡೆಯರು. ನೆಕ್ಸ್ಟ್ ಚಾಪ್ಟರ್ ನೋಡಿ, ಸೋಷಿಯಲ್ ಆ್ಯಂಡ್ ರಿಲಿಜಿಯಸ್ ರಿಫಾರ್ಮ್ಸ್ ಮೂವ್ಮೆಂಟ್. ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು, ಓಕೆ. ನೆಕ್ಸ್ಟ್ ಚಾಪ್ಟರ್ ನೋಡಿ, ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ 1857, 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ, ಓಕೆ. ನೆಕ್ಸ್ಟ್ ನೋಡಿ, ಫ್ರೀಡಮ್ ಸ್ಟ್ರಗಲ್, ಸ್ವಾತಂತ್ರ್ಯ ಹೋರಾಟ. ನೆಕ್ಸ್ಟ್ ಚಾಪ್ಟರ್ ನೋಡಿ, ಇಂಡಿಯಾ ಆಫ್ಟರ್ ಇಂಡಿಪೆಂಡೆನ್ಸ್, ಸ್ವಾತಂತ್ರ್ಯೋತ್ತರ ಭಾರತ. ನೆಕ್ಸ್ಟ್ ಚಾಪ್ಟರ್ ನೋಡಿ, ವರ್ಲ್ಡ್ ವಾರ್ ಆ್ಯಂಡ್ ಇಂಡಿಯನ್ಸ್ ರೋಲ್, ವಿಶ್ವ ಯುದ್ಧಗಳು ಮತ್ತು ಭಾರತದ ಪಾತ್ರ. ಇಷ್ಟೆಲ್ಲ ಫುಲ್ಲು ಪೂರ ನಾನು ಹಿಸ್ಟ್ರಿ ಪಾಠ ಇದೆ, ಅಂದರೆ ಹಿಸ್ಟ್ರಿ ಲೆಸನ್ಸ್ ಇದೆ, ಓಕೆನಾ. ಇದರಲ್ಲಿ ನಮಗೆ ಎಷ್ಟು ಮಾರ್ಕ್ಸು ಕೇಳ್ತಾರೆ ಸರ್ಕಾರದವರು? 25 ಅಂಕಿಗಳಿಗೆ ಹಿಸ್ಟ್ರಿ ಕಡೆಯಿಂದ ನಮಗೆ ಕ್ವಶನ್ಸ್ನ ರೇಸ್ ಆಗುತ್ತೆ. ಮೇನು ನೀವು ಹಿಸ್ಟ್ರಿಲಿ ನಾವು 5 ಮಾರ್ಕ್ಸ್ 3 ಮಾರ್ಕ್ಸ್ ಇಂಪಾರ್ಟೆಂಟ್. 5 ಮಾರ್ಕ್ಸ್ 3 ಮಾರ್ಕ್ಸ್ ಕ್ವಶನ್ಸು ತುಂಬ ಇಂಪಾರ್ಟೆಂಟ್. ನಾನು ಯಾವ ಲೆಸನಲ್ಲಿ ಬರುತ್ತೆ ಅಂತ ಕೂಡ ನಾನು ಹೇಳ್ತೀನಿ ನಿಮಗೆ, ಓಕೆನಾ. ಒಟ್ಟಿನಲ್ಲಿ ನಿಮಗೆ ಪ್ರತಿಯೊಬ್ಬರಿಗೂ ಈಸಿ ಆಗಬೇಕು ಸೋಷಿಯಲ್ಲು ಅಷ್ಟೇ. ನಿಮಗೆ ಎಂಥ ಡೌಟೇ ಇರಲಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ, ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ನೋಡಿ, ಪೊಲಿಟಿಕಲ್ ಸೈನ್ಸು, ರಾಜ್ಯಶಾಸ್ತ್ರ ಎಷ್ಟು ಮಾರ್ಕ್ಸಿಗೆ? 11 ಮಾರ್ಕ್ಸ್. ಇವೆಲ್ಲ 2 ಮಾರ್ಕ್ಸು 1 ಮಾರ್ಕ್ಸು 3 ಮಾರ್ಕ್ಸು ಬರುವಂಥ ಕ್ವಶನ್ಸ್. ಫಸ್ಟ್ ಚಾಪ್ಟರ್ ನೋಡಿ, ಚಾಲೆಂಜಸ್ ಆಫ್ ಇಂಡಿಯಾ ಆ್ಯಂಡ್ ದೇರ್ ರೆಮಿಡೀಸ್, ಭಾರತದ ಸವಾಲುಗಳು ಮತ್ತು ಪರಿಹಾರಗಳು. ನೆಕ್ಸ್ಟ್ ಲೆಸನ್ ನೋಡಿ, ಇಂಡಿಯನ್ಸ್ ರಿಲೇಷನ್ಶಿಪ್ ವಿತ್ ಅದರ್ ಕಂಟ್ರೀಸ್, ಇತರೆ ರಾಷ್ಟ್ರಗಳೊಂದಿಗೆ ಭಾರತದ ಸಂಬಂಧ. ಇದು 2ನೇ ಚಾಪ್ಟರ್. 3ನೇ ಚಾಪ್ಟರ್ ನೋಡಿ, ವರ್ಲ್ಡ್ ಚೇಂಜಸ್ ಆ್ಯಂಡ್ ಇಂಡಿಯನ್ಸ್ ರೋಲ್, ಜಾಗತಿಕ ಸವಾಲುಗಳು ಮತ್ತು ಭಾರತದ ಪಾತ್ರ. ವರ್ಲ್ಡ್ ಚೇಂಜಸ್ ಆ್ಯಂಡ್ ಇಂಡಿಯನ್ಸ್ ರೋಲ್, ಜಾಗತಿಕ ಸವಾಲುಗಳು ಮತ್ತು ಭಾರತದ ಪಾತ್ರ. ನಾನು ಬೋತ್ ಇಂಗ್ಲೀಷಲ್ಲಿ ಹೇಳ್ತಾ ಇದ್ದೀನಿ, ಹಾಗೆ ಕನ್ನಡದಲ್ಲೂ ಕೂಡ ನಾನು ಹೇಳ್ತಾ ಇದ್ದೀನಿ. ಒಟ್ಟಿನಲ್ಲಿ ನಿಮಗೆ ಪರ್ಫೆಕ್ಟಾಗಿ ಅರ್ಥ ಆಗಬೇಕು. ನೆಕ್ಸ್ಟ್ ನೋಡಿ, ಕಂಟಿನ್ಯೂಟಿ ಆ್ಯಂಡ್ ಚಾಲೆಂಜಸ್ ಆಫ್ ಇಂಡಿಯನ್ ಡೆಮೋಕ್ರಸಿ,
ಭಾರತೀಯ ಪ್ರಜಾಪ್ರಭುತ್ವದ ನಿರಂತರತೆ ಮತ್ತು ಸವಾಲುಗಳು. ಓಕೆನಾ, ಇಷ್ಟು ಚಾಪ್ಟರ್ಸು ಪೊಲಿಟಿಕಲ್ ಸೈನ್ಸಲ್ಲಿ ಇದೆ. ಟೋಟಲ್ಲು ಪೊಲಿಟಿಕಲ್ ಸೈನ್ಸಿಂದ 11 ಮಾರ್ಕ್ಸಿಗೆ ಬರುತ್ತೆ ನಿಮಗೆ. ಓಕೆ, ಎಷ್ಟು ಮಾರ್ಕ್ಸಿಗೆ ಬರುತ್ತಪ್ಪ? 11 ಮಾರ್ಕ್ಸಿಗೆ ಬರುತ್ತೆ. ನೆಕ್ಸ್ಟ್ ಚಾಪ್ಟರ್ ನೋಡಿ. ನೆಕ್ಸ್ಟ್ ಟಾಪಿಕ್ ನೋಡಿ, ಜಿಯೋಗ್ರಫಿ, ಭೂಗೋಳಶಾಸ್ತ್ರ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಭೂಗೋಳಶಾಸ್ತ್ರ ಎಷ್ಟು ಕೇಳ್ತಾರೆ? 22 ಮಾರ್ಕ್ಸು ಕೇಳ್ತಾರೆ. ಎಷ್ಟು? 22 ಮಾರ್ಕ್ಸ್. ಸೆಕೆಂಡ್ ಹೈಯೆಸ್ಟ್ ವೇಟೇಜ್ ಇರೋ ಟಾಪಿಕ್ಕು ಜಿಯೋಗ್ರಫಿ, ಭೂಗೋಳಶಾಸ್ತ್ರ. ಇವಾಗ ನೋಡಿ, ಇಂಡಿಯಾ ಜಿಯೋಗ್ರಫಿಕಲ್ ಪೊಸಿಷನ್ ಆ್ಯಂಡ್ ಫಿಸಿಕಲ್ ಫೀಚರ್ಸ್, ಭಾರತದ ಭೌಗೋಳಿಕ ಸ್ಥಾನ ಮತ್ತು ಭೌತಿಕ ಲಕ್ಷಣಗಳು, ಫಸ್ಟ್ ಚಾಪ್ಟರ್. ನೆಕ್ಸ್ಟ್ ನೋಡಿ, ಇಂಡಿಯನ್ ಸೀಸನ್ಸ್, ಭಾರತದ ಋತುಗಳು, 2ನೇ ಚಾಪ್ಟರ್. ನೆಕ್ಸ್ಟ್ 3ನೇ ಚಾಪ್ಟರ್ ನೋಡಿ, ಇಂಡಿಯಾ ಫಾರೆಸ್ಟ್ ರಿಸೋರ್ಸ್, ಭಾರತದ ಅರಣ್ಯ ಸಂಪನ್ಮೂಲಗಳು, 3ನೇ ಚಾಪ್ಟರ್. ನೆಕ್ಸ್ಟ್ ನೋಡಿ, ಇಂಡಿಯಾ ವಾಟರ್ ರಿಸೋರ್ಸ್, ಭಾರತದ ಜಲ ಸಂಪನ್ಮೂಲಗಳು. ನೆಕ್ಸ್ಟ್ ಚಾಪ್ಟರ್ ನೋಡಿ, ಇಂಡಿಯಾ ಸಾಯಿಲ್ ರಿಸೋರ್ಸ್, ಭಾರತದ ಮಣ್ಣಿನ ಸಂಪನ್ಮೂಲಗಳು. ನೆಕ್ಸ್ಟ್ ಚಾಪ್ಟರ್ ನೋಡಿ, ಇಂಡಿಯಾ ಮಿನರಲ್ ಆ್ಯಂಡ್ ಪವರ್ ರಿಸೋರ್ಸ್, ಭಾರತದ ಖನಿಜ ಮತ್ತು ವಿದ್ಯುತ್ ಸಂಪನ್ಮೂಲಗಳು. ನೆಕ್ಸ್ಟ್ ಚಾಪ್ಟರ್ ನೋಡಿ, ಇಂಡಿಯಾ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್, ಭಾರತದ ಸಾರಿಗೆ ಮತ್ತು ಸಂಪರ್ಕ ವ್ಯವಸ್ಥೆ. ನೆಕ್ಸ್ಟ್ ಚಾಪ್ಟರ್ ನೋಡಿ, ಇಂಡಸ್ಟ್ರೀಸ್ ಆಫ್ ಇಂಡಿಯಾ, ಭಾರತದ ಕೈಗಾರಿಕೆಗಳು. ನೆಕ್ಸ್ಟ್ ಚಾಪ್ಟರ್ ನೋಡಿ, ಇಂಡಿಯಾ ನ್ಯಾಚುರಲ್ ಡಿಸಾಸ್ಟರ್, ಭಾರತದ ಪ್ರಕೃತಿ ವಿಕೋಪಗಳು. ನೆಕ್ಸ್ಟ್ ಚಾಪ್ಟರ್ ನೋಡಿ, ಪಾಪ್ಯುಲೇಷನ್ ಆಫ್ ಇಂಡಿಯಾ, ಭಾರತದ ಜನಸಂಖ್ಯೆ. ಜಿಯೋಗ್ರಫಿಲಿ ಇಷ್ಟು ಚಾಪ್ಟರ್ಸ್ ಇದೆ. ಸೆಕೆಂಡ್ ಹೈಯೆಸ್ಟ್ ವೇಟೇಜ್ ಜಿಯೋಗ್ರಫಿಲಿ ಸರ್ಕಾರದವರು ಪ್ರಿಪೇರ್ ಮಾಡಿದ್ದಾರೆ. ಓಕೆನಾ, ಈಗ ನಾವು ಜಿಯೋಗ್ರಫಿನ ಒಂಚೂರು ಫೋಕಸ್ ಆಗಿ ಓದಬೇಕು. ಜಿಯೋಗ್ರಫಿ ಹಾಗೆ ಹಿಸ್ಟ್ರಿನ ನಾವು ಇವೆರಡು ಚಾಪ್ಟರ್ ಕವರ್ ಮಾಡಿದ್ವಿ ಅಂತ ಹೇಳಿದ್ರೆ ಏನಿಲ್ಲ ಅಂತ ಹೇಳಿದ್ರೆ 45+ ಕ್ರಾಸ್ ಆದ್ವಿ ಅಂತ ಅರ್ಥ. ಓಕೆನಾ, ಬಟ್ ಬೇರೆ ಎಲ್ಲ ಓದಬೇಡ್ದು ಅಂತಲ್ಲ, ಓದಬೇಕು, ಮಹತ್ವ ಕೊಡಬೇಕು ಅಂತ ಹೇಳಿದ್ರೆ ಯಾವುದಕ್ಕೆ ಜಾಸ್ತಿ ವೇಟೇಜ್ ಮಾರ್ಕ್ಸ್ ಇದೆಯೋ ಅದಕ್ಕೆ ಕೊಡಬೇಕು. ನಾನು ಇದರಲ್ಲಿ ಜಿಯೋಗ್ರಫಿಲಿ 5 ಮಾರ್ಕ್ಸ್ ಕ್ವಶನ್ಸ್ ಯಾವುದು, 3 ಮಾರ್ಕ್ಸ್ ಕ್ವಶನ್ಸ್ ಯಾವುದು, 2 ಮಾರ್ಕ್ಸ್ ಕ್ವಶನ್ಸ್ ಯಾವುದು ಅಂತ ಪ್ರತಿಯೊಂದು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ನಿಮಗೆ. ಓಕೆನಾ, ಬನ್ನಿ ಇವಾಗ ನಾವು ಎಕನಾಮಿಕ್ಸ್ ಅಂದರೆ ಕನ್ನಡದಲ್ಲಿ ಅರ್ಥಶಾಸ್ತ್ರ. ಓಕೆನಾ, ಎಷ್ಟು ಮಾರ್ಕ್ಸ್ ಕೇಳಿದ್ದಾರೆ ಅರ್ಥಶಾಸ್ತ್ರನ? 7 ಮಾರ್ಕ್ಸ್. ಎಷ್ಟು? 7 ಮಾರ್ಕ್ಸ್. ಇವೆಲ್ಲ 1 ಮಾರ್ಕ್ಸು 2 ಮಾರ್ಕ್ಸಲ್ಲಿ ಕೇಳುವಂಥ ಕ್ವಶನ್ಸ್. ಓಕೆನಾ, ನೋಡಿ, ಎಕನಾಮಿಕ್ಸ್ ಆ್ಯಂಡ್ ನ್ಯಾಷನಲ್ ಡೆವಲಪ್ಮೆಂಟ್, ಅರ್ಥಶಾಸ್ತ್ರ ಮತ್ತು ರಾಷ್ಟ್ರೀಯ ಅಭಿವೃದ್ಧಿ, ಮೊದಲನೇ ಚಾಪ್ಟರು ಎಕನಾಮಿಕ್ಸಲ್ಲಿ. ನೆಕ್ಸ್ಟ್ ನೋಡಿ, ರೂರಲ್ ಡೆವಲಪ್ಮೆಂಟು, ಗ್ರಾಮೀಣ ಅಭಿವೃದ್ಧಿ. ನೆಕ್ಸ್ಟ್ ನೋಡಿ, ಪಬ್ಲಿಕ್ ಫೈನಾನ್ಸ್ ಆ್ಯಂಡ್ ಬಜೆಟ್, ಸಾರ್ವಜನಿಕ ಹಣಕಾಸು ಮತ್ತು ಬಜೆಟ್. ಇಷ್ಟು ಬಂದು ಎಕನಾಮಿಕ್ಸಲ್ಲಿ ಇರುವಂತಹ ಲೆಸನ್ಸು. ನೆಕ್ಸ್ಟ್ ನೋಡಿ, ಸೋಷಿಯಾಲಜಿ, ಸಮಾಜಶಾಸ್ತ್ರ ಬಂದು 8 ಮಾರ್ಕ್ಸು. ಎಷ್ಟು? 8 ಮಾರ್ಕ್ಸು. ಫಸ್ಟ್ ಲೆಸನ್ ನೋಡಿ, ಸೋಷಿಯಲ್ ಸ್ಟ್ರಾಟಿಫಿಕೇಶನ್, ಸಾಮಾಜಿಕ ಶ್ರೇಣೀಕರಣ. ನೆಕ್ಸ್ಟ್ ನೋಡಿ, ವರ್ಕ್ ಆ್ಯಂಡ್ ಎಕನಾಮಿಕ್ ಲೈಫ್, ಕೆಲಸ ಮತ್ತು ಆರ್ಥಿಕ ಜೀವನ. ನೆಕ್ಸ್ಟ್ ಚಾಪ್ಟರ್ ನೋಡಿ, ಕಲೆಕ್ಟಿವ್ ಬಿಹೇವಿಯರ್ ಆ್ಯಂಡ್ ಪ್ರೊಟೆಸ್ಟ್, ಸಮೂಹ ವರ್ತನೆ ಮತ್ತು ಪ್ರತಿಭಟನೆಗಳು. ನೋಡಿ, 3 ಚಾಪ್ಟರ್ ಇದೆ, ಆರಾಮಾಗಿ ಓದ್ಬೋದಾ? ಈ 3 ಚಾಪ್ಟರ್ ಓದಿದ್ರೆ 8 ಮಾರ್ಕ್ಸ್ ನಾವು ಆರಾಮಾಗಿ ಸ್ಕೋರ್ ಮಾಡ್ಬೋದು. ಓಕೆನಾ, ಕಷ್ಟನಾ? ಆರಾಮಾಗಿ ಸ್ಕೋರ್ ಮಾಡ್ಬೋದು. ನಾನು ಯಾವುದು ಇಂಪಾರ್ಟೆಂಟು ಅಂತ ಪ್ರತಿಯೊಂದು ಚಾಪ್ಟರ್ ಮಾಡ್ತಾ ಇದ್ದಾಗಲೂ ನಾನು ಹೇಳ್ತೀನಿ. ಆ ಟಾಪಿಕ್ನ ನೀವು ಹೆಚ್ಚು ಪ್ರಾಮುಖ್ಯತೆ ಕೊಟ್ಟು ಓದಿ. ಓಕೆನಾ, ನೆಕ್ಸ್ಟ್ ನೋಡಿ, ಬಿಸ್ನೆಸ್ ಸ್ಟಡೀಸ್. ನೆಕ್ಸ್ಟ್ ಏನು? ಬಿಸ್ನೆಸ್ ಸ್ಟಡೀಸ್, ವ್ಯವಹಾರ ಅಧ್ಯಯನ. ಎಷ್ಟು ಮಾರ್ಕ್ಸಿಗೆ ಕೇಳ್ತಾರೆ? ಒಟ್ಟು 7 ಮಾರ್ಕ್ಸಿಗೆ ಕೇಳ್ತಾರೆ, 7 ಮಾರ್ಕ್ಸ್. ಓಕೆ, ನೋಡಿ, ಫಸ್ಟ್ ಚಾಪ್ಟರ್ ನೋಡಿ, ಬ್ಯಾಂಕ್ಸ್ ಆ್ಯಂಡ್ ದೇರ್ ಫಂಕ್ಷನ್ಸ್, ಬ್ಯಾಂಕುಗಳು ಮತ್ತು ಅವುಗಳ ಕಾರ್ಯಗಳು. ನೆಕ್ಸ್ಟ್ ಲೆಸನ್ ನೋಡಿ, ಕನ್ಸ್ಯೂಮರ್ ಎಜುಕೇಷನ್ ಆ್ಯಂಡ್ ಪ್ರೊಟೆಕ್ಷನ್. ನೆಕ್ಸ್ಟ್ ನೋಡಿ, ಗ್ರಾಹಕ ಶಿಕ್ಷಣ ಮತ್ತು ರಕ್ಷಣೆ ಕನ್ನಡದಲ್ಲಿ. ನೆಕ್ಸ್ಟ್ ನೋಡಿ, ಎಂಟರ್ಪ್ರನೌರ್ಶಿಪ್, ಉದ್ಯಮಶೀಲತೆ. ಟೋಟಲ್ಲು ಇಷ್ಟು ಚಾಪ್ಟರ್ಸ್ ಇದೆ. ಓಕೆನಾ, ನಾವು ಚಾಪ್ಟರ್ಸ್ ಎಲ್ಲ ನೋಡಿದ್ವಿ. ಈಗ ಪ್ರತಿಯೊಂದು ಚಾಪ್ಟರ್ಸು ನಾವು ತಿಳ್ಕೊಂಡ್ವಿ. ಟೋಟಲ್ಲು 33 ಚಾಪ್ಟರ್ಸ್ ಇದೆ. ನಾನು ಪ್ರತಿಯೊಂದೂ ಚಾಪ್ಟರ್ ಹೆಸರು ಕನ್ನಡದಲ್ಲೂ ಹೇಳಿದ್ದೀನಿ, ಇಂಗ್ಲೀಷಲ್ಲೂ ಹೇಳಿದ್ದೀನಿ. ಓಕೆನಾ, ಹಿಸ್ಟ್ರಿಲಿ ಎಷ್ಟು ಮಾರ್ಕ್ಸಿಗೆ ಓದಬೇಕು ನೀವು, ಜಿಯೋಗ್ರಫಿನ ಎಷ್ಟು ಮಾರ್ಕ್ಸಿಗೆ ಓದಬೇಕು, ಪೊಲಿಟಿಕಲ್ ಸೈನ್ಸ್ನ ಎಷ್ಟು ಮಾರ್ಕ್ಸಿಗೆ ಓದಬೇಕು ಅಂತ ಪ್ರತಿಯೊಂದು ಸರ್ಕಾರದವರೇ ಮಾರ್ಕ್ಸ್ನ ಕೊಟ್ಟಿದ್ದಾರೆ. ಯಾವುದು ವೇಟೇಜ್ ಇರುತ್ತೋ ಮಾರ್ಕ್ಸು ಅದನ್ನು ನೀವು ಜಾಸ್ತಿ ಪ್ರಾಮುಖ್ಯತೆ ಕೊಟ್ಟು ಓದಬೇಕು. ಯಾವ ಥರ ಓದಬೇಕು, ಯಾವ ಥರ ಓದಿದ್ರೆ ಒಳ್ಳೆ ಮಾರ್ಕ್ಸ್ ಬರುತ್ತೆ, ಯಾವ ಥರ ಪಾಯಿಂಟ್ಸ್ ಹಾಕಿದ್ರೆ ಒಳ್ಳೆ ಮಾರ್ಕ್ಸ್ ಬರುತ್ತೆ ಅಂತ ಫಸ್ಟು ನೀವು ತಿಳ್ಕೋಬೇಕು. ಕೆಲವು ಸಿಂಪಲ್ ಟಿಪ್ಸ್ ನಾನು ಹೇಳೋದಾದರೆ, ನೀವು ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ಅಂತ ಒಂದು ಸ್ಲೋಗನ್ ಇದೆ. ಅದೇ ಥರ ನೀವು ನಾನು ಏನು ಹೋಮ್ವರ್ಕ್ ಕೊಡ್ತೀನೋ ಅದನ್ನು ನೀವು ಪ್ರಾಕ್ಟೀಸ್ ಮಾಡಿದೆ ಆಯಿತು ಅಂತ ಹೇಳಿದ್ರೆ, ಸೋಷಲ್ ಏನಿಲ್ಲ ಅಂತ ಹೇಳಿದ್ರು 100 ಮಾರ್ಕ್ಸ್ಗೆ 95+ ತಗ್ಸೋ ಜವಾಬ್ದಾರಿ ನಂದು. ರೈಟಿಂಗ್ ಎಷ್ಟು ಬೋರ್ಡ್ ಎಕ್ಸಾಮಲ್ಲಿ? 80 ಮಾರ್ಕ್ಸ್ಗೆ 75+ ಮಾರ್ಕ್ಸ್ ತಗ್ಸೋ ಜವಾಬ್ದಾರಿ ನಮ್ಮದು. 20 ಮಾರ್ಕ್ಸ್ ಅವ್ರು ಕೊಟ್ಟೇ ಕೊಡ್ತಾರೆ ಇಂಟರ್ನಲ್ಲು. ನೀವು ಏನಾರ ನೀವು ಸೋಷಲ್ FA1 FA2 SA1
FA4 FA3 ಅಲ್ಲೆಲ್ಲ ಚೆನ್ನಾಗಿ ಮಾಡಿದಿರಿ ಅಂತ ಹೇಳಿದ್ರೆ 20ಗೆ 20 ಕೊಟ್ಟೆ ಕೊಡ್ತಾರೆ ನಿಮಗೆ. ಅವಾಗ 95+ ಆರಾಮಾಗಿ ತೆಗಿಬೋದು ನೀವು. ಓಕೆನಾ, ನೀವು ಇದನ್ನ ಬೇಸಿಕ್ಸ್ನ ಫಸ್ಟು ತಿಳ್ಕೊಳ್ಳಿ. ಓಕೆನಾ, ಪ್ರತಿಯೊಂದು ಏನೇ ಡೌಟ್ ಇರಲಿ, ಏನೇ ಡೌಟ್ ಇದ್ರೂ ನನ್ನನ್ನು ಕೇಳ್ರಿ. ನೀವು ಏನೇ ಡೌಟ್ ಇದ್ರೂ ಪ್ರತಿಯೊಂದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ, ನಾನು ಪ್ರತಿಯೊಂದನ್ನು ತಿಳಿಸ್ಕೊಡ್ತೀನಿ. ಓಕೆ, ನೆಕ್ಸ್ಟ್ ಇವಾಗ ನಾವು ಫಸ್ಟ್ ಚಾಪ್ಟರ್ ಯಾವ್ದು ಮಾಡೋಣ ಅಂತ ಹೇಳಿದ್ರೆ ಹಿಸ್ಟ್ರಿಲೇ ಮಾಡೋಣ ನಾವು. ಓಕೆ, ನೆಕ್ಸ್ಟ್ ಕ್ಲಾಸಿಂದ ಫಸ್ಟ್ ಚಾಪ್ಟರ್ನ ಸ್ಟಾರ್ಟ್ ಮಾಡೋಣ. ಯಾವುದು ಅಂತ ಹೇಳಿದ್ರೆ ಹಿಸ್ಟ್ರಿಲಿ ಅಡ್ವೆಂಟ್ ಆಫ್ ಯುರೋಪ್ಸ್ ಟು ಇಂಡಿಯಾ, ಈ ಚಾಪ್ಟರ್ನ ನಾವು ಮಾಡೋಣ. ಕಂಪ್ಲೀಟಾಗಿ ಮಾಡಿಕೊಡ್ತೀನಿ. ಹಾಗೆ ನೋಟ್ಸು ನಾನು PDF ಮಾಡಿಕೊಡ್ತೀನಿ. ನಮ್ಮದು ಟೆಲಿಗ್ರಾಮ್ ಚಾನಲ್ ಇರುತ್ತೆ. 10ಗೆ ಅಂತಲೇ ನಾನು ಟೆಲಿಗ್ರಾಮ್ ಚಾನಲ್ ಕೂಡ ಮಾಡ್ತೀನಿ. ಅದಕ್ಕೆ ಪ್ರತಿಯೊಂದನ್ನು ನೋಟ್ಸ್ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ನೀವು ಅದನ್ನು ನೋಟ್ಸ್ನ ತಗೊಂಡು ಓದ್ಕೊಳ್ಳಿ. ನಾನು ಚಾಪ್ಟರ್ನ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮ್ಗೆ ಏನೇ ಡೌಟ್ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ, ನಾನು ನಿಮಗೆ ಆರಾಮಾಗಿ ನೀವು ಸಮಸ್ಯೆ ಇದೋ ಡೌಟ್ ಇದೆಯೋ ನಾನು ಅದನ್ನು ನಿಮಗೆ ಕ್ಲಾರಿಫೈ ಮಾಡಿಕೊಡ್ತೀನಿ. ಓಕೆ, ಪ್ರತಿಯೊಂದು ಹಳ್ಳಿ ಮಕ್ಕಳಿಗೂ ತಲುಪಬೇಕು ಇದನ್ನು. ಓಕೆ, ನಾನು ಸೋಷಲ್ ಸಬ್ಜೆಕ್ಟು ಕಂಪ್ಲೀಟಾಗಿ ಮಾಡಿಕೊಡ್ತೀನಿ. ಸೋಷಲ್ ಆ್ಯಂಡ್ ಕನ್ನಡ ನಮ್ಮ ಬೋರ್ಡ್ ಟೀಚರ್ಸ್ ಬಂದು ಸೈನ್ಸ್ ಮ್ಯಾಥ್ಸ್ ಕೂಡ ಮಾಡಿಕೊಡ್ತಾರೆ. ಈ ಟೈಮು 2027 ಯಾರೆಲ್ಲ ಬೋರ್ಡ್ ಎಕ್ಸಾಮ್ ಬರೀತಾ ಇದ್ದಾರೋ ಅವರೆಲ್ಲ ಡಿಸ್ಟಿಂಕ್ಷನ್ ನಮ್ಮ ಕ್ಲಾಸ್ ನೋಡಿದ್ದೀರಾ ಅಂತ ಹೇಳಿದ್ರೆ ನೀವು 5% ಮೇಲೆ ತೆಗಿಬೇಕು. ನೀವು ನಮ್ಮ ಕ್ಲಾಸ್ ಯಾರ್ಯಾರು ನೋಡ್ತಾ ಇದ್ದೀರೋ ಅವರೆಲ್ಲ ಡಿಸ್ಟಿಂಕ್ಷನ್ ಮೇಲೆ ಟಾಪರ್ಸೇ ಆಗಬೇಕು ಅವರು. ಯಾಕಂದರೆ ನಾವು ಆ ಥರ ಗೈಡ್ ಮಾಡ್ತೀವಿ ನಿಮ್ಮನ್ನ. ಓಕೆನಾ, ಏನೇ ಒಂದು ಡೌಟ್ ಇರಲಿ, ನಿಮ್ಗೆ ಏನೇ ಒಂದು ಪರ್ಸ್ನಲ್ ಸಮಸ್ಯೆನೇ ಇರಲಿ ನಿಮಗೆ ಎಜುಕೇಷನ್ ಬಗ್ಗೆ, ನಮ್ಮನ್ನ ನೀವು ಕಾಲ್ ಮಾಡ್ಬೋದು. ನಾವು ಕಾಂಟ್ಯಾಕ್ಟ್ ನಂಬರ್ ಕೂಡ ನಾನು ಹಾಕಿರ್ತೀನಿ ನಾನು ನಿಮಗೆ. ಓಕೆನಾ, ಒಟ್ಟಿನಲ್ಲಿ ನೀವು ಒಳ್ಳೆ ಮಾರ್ಕ್ಸ್ ತೆಗಿಬೇಕು. ಈ ಸಲ 10th ಸ್ಟೇಟ್ ಬೋರ್ಡ್ ಎಕ್ಸಾಮಲ್ಲಿ ನಮ್ಮ ಮಕ್ಕಳು ಒಳ್ಳೆ ಮಾರ್ಕ್ಸ್ ತೆಗಿತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಏನಂತ ಹೇಳಿದ್ರೆ ನಾವು ಒಂದು 6 ಜನ ವಿದ್ಯಾರ್ಥಿಗಳನ್ನ ನಾವು ಫ್ರೀಯಾಗಿ ಪ್ರಿಪೇರ್ ಮಾಡಿದ್ವಿ. ಯಾವಾಗ ಈ 2026 ಅಲ್ಲಿ. ಅದರಲ್ಲಿ 6 ಜನದಲ್ಲಿ 4 ಜನ ಡಿಸ್ಟಿಂಕ್ಷನ್ ತೆಗೆದಿದ್ದಾರೆ. ಒಂದು ಹುಡುಗಿ ಟಾಪರ್ ಕೂಡ ಆಗಿದ್ದಾರೆ. 95+ ಒಂದು ಹುಡುಗಿ ತೆಗೆದಿದ್ದಾರೆ. 3 ಜನ ಡಿಸ್ಟಿಂಕ್ಷನ್ ಬಂದಿದ್ದಾರೆ. ಅದಕ್ಕಾಗಿ ನಾವು ಈಗಲಿಂದನೇ ಪ್ರಿಪ್ರೇಷನ್ ಕೊಡ್ತಾ ಇದ್ದೀವಿ ಮಕ್ಕಳಿಗೆ. ಓಕೆನಾ, ಏನೇ ಡೌಟ್ ಇರಲಿ, ನಿಮಗೆ ಏನೇ ಡೌಟ್ ಇರೋ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಶ್ರೀ ಗುರು ಎಜುಕೇಷನಲ್ ಅಕಾಡೆಮಿ ನಿಮ್ಮ ಜೊತೆ ಪ್ರತಿ ದಿವಸ ಇರುತ್ತೆ. ಓಕೆನಾ, ಧನ್ಯವಾದಗಳು.